ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಈ ಒಂದು ಪಾಠವನ್ನು ಕುರಿತು ಅಧ್ಯಯನ ಮಾಡಿದ್ದೀರಿ. ಈ ಒಂದು ಪಾಠದಲ್ಲಿ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ, ಭಾರತದ ಮೇರೆಗಳು, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಮತ್ತು ಆಡಳಿತದ ವಿಭಾಗಗಳನ್ನು ಕುರಿತು ಅಧ್ಯಯನವನ್ನು ಮಾಡಿದ್ದೀರಿ. ಈ ಒಂದು ಪಾಠದಲ್ಲಿ ಅಧ್ಯಯನ ಮಾಡಿದಂತಹ ವಿಷಯಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಭಾರತದ ಅಕ್ಷಾಂಶಿಕ ಸ್ಥಾನ ಮತ್ತು ರೇಖಾಂಶಿಕ ಸ್ಥಾನವನ್ನು ಕುರಿತು ಅಧ್ಯಯನವನ್ನು ಮಾಡಿದ್ದೀರಿ. ವಿದ್ಯಾರ್ಥಿಗಳೇ, ಭಾರತದ ಪ್ರಧಾನ ಭೂಭಾಗವು 8 ಡಿಗ್ರಿ 4 ತಲೆಯಿಂದ 37 ಡಿಗ್ರಿ 6 ತಲೆ ಉತ್ತರ ಅಕ್ಷಾಂಶಗಳ ಮಧ್ಯ ಹಾಗೂ 68 ಡಿಗ್ರಿ 7 ತಲೆಯಿಂದ 97 ಡಿಗ್ರಿ 3 ತಲೆ ಪೂರ್ವ ರೇಖಾಂಶಗಳ ಮಧ್ಯ ಭಾರತ ಬರುತ್ತದೆ. ಈ ಒಂದು ಭಾರತ ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ವಿದ್ಯಾರ್ಥಿಗಳೇ, ಈ ಒಂದು ಭಾರತ ಪರ್ಯಾಯ ದ್ವೀಪ. ಈ ಒಂದು ಪರ್ಯಾಯ ದ್ವೀಪದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳಕೊಲ್ಲಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಇನ್ನು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಕಂಡು ಬರ್ತಾ ಇವೆ. ಈ ಒಂದು ನೈಸರ್ಗಿಕ ಗಡಿಗಳ ಮಧ್ಯೆ ಭಾರತ ನೆಲೆಸಿದೆ. ಈ ಒಂದು ಭಾರತದ ಉತ್ತರದ ತುದಿ ಇಂದಿರಾ ಕೋಲ್, ದಕ್ಷಿಣದ ತುದಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂತಹ ಇಂದಿರಾ ಪಾಯಿಂಟ್. ಇನ್ನು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಪೂರ್ವ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಭಾರತದ ಆದರ್ಶ ಕಾಲಮಾನವಾಗಿದೆ. ಇನ್ನು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋದಂತಹ ಅಕ್ಷಾಂಶ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತವನ್ನು 2 ಭಾಗಗಳನ್ನಾಗಿ ಮಾಡುತ್ತದೆ. ಇನ್ನು ಭಾರತದ ಸ್ಥಾನವನ್ನು ನೋಡಿದ್ವಿ. ಇನ್ನು ಭಾರತದ ವಿಸ್ತೀರ್ಣ. ಪ್ರಪಂಚದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಭಾರತ ಹೊಂದಿದೆ. ಪ್ರಪಂಚದ ಒಟ್ಟು ಭೂಭಾಗದಲ್ಲಿ 2.42% ಭೂಮಿಯನ್ನು ಭಾರತ ಹೊಂದಿದೆ. ಇನ್ನು ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ ಅಗಲವಾಗಿದೆ ಹಾಗೂ 3,214 ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಉದ್ದವಾಗಿದೆ. ಇನ್ನು ಮೇರೆಗಳು. ಭಾರತವು ಭೂಮೇರೆ ಮತ್ತು ಜಲಮೇರೆ ಎರಡನ್ನೂ ಸಹಿತ ಹೊಂದಿದೆ. ವಿದ್ಯಾರ್ಥಿಗಳೇ, ಭಾರತದ ಭೂಮೇರೆಯ ಉದ್ದ 15,200 ಕಿಲೋಮೀಟರ್ಗಳು. ಇನ್ನು ಭಾರತದ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದಂತಹ ಜಲಗಡಿಯನ್ನು ಸಹಿತ ಹೊಂದಿದೆ. ಇನ್ನು ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸೇರಿ ಭಾರತದ ಜಲಮೇರೆಯ ಉದ್ದ 7,516.5 ಕಿಲೋಮೀಟರ್ಗಳಷ್ಟಾಗಿದೆ. ಈ ಒಂದು ಭಾರತದ ಸಮುದ್ರ ತೀರವನ್ನು, ಕೊಲ್ಲಿಯನ್ನು, ಸಾಗರಗಳನ್ನು ಒಳಗೊಂಡಂತಹ ಒಟ್ಟು ತೀರದ ಜೊತೆಗೆ ದ್ವೀಪಗಳು ಅಂದರೆ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸೇರಿ ಒಟ್ಟು ಜಲಗಡಿಯನ್ನು ಹೊಂದಿದೆ. ಇಲ್ಲಿ ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಹೊಂದಿದೆ. ಇನ್ನು ನೆರೆಯ ರಾಷ್ಟ್ರಗಳು. ವಿದ್ಯಾರ್ಥಿಗಳೇ, ಭಾರತದ
ನೆರೆ ರಾಷ್ಟ್ರಗಳಲ್ಲಿ ಬರುವಂಥ ರಾಷ್ಟ್ರಗಳ ಬಗ್ಗೆ ಹೇಳೋದಾದರೆ ವಾಯವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ನೇಪಾಳ, ಭೂತಾನ ಮತ್ತು ಚೀನಾ, ಪೂರ್ವದಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳು ಕಂಡುಬರ್ತಾ ಇವೆ. ಇನ್ನು ಆಗ್ನೇಯದಲ್ಲಿ ಕಂಡುಬರುವಂತಹ ದ್ವೀಪ ರಾಷ್ಟ್ರ ಅಂದರೆ ಶ್ರೀಲಂಕಾ. ಈ ಶ್ರೀಲಂಕಾ ಮತ್ತು ಭಾರತ ಇವೆರಡರ ಮಧ್ಯೆ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳು ಕಂಡುಬರ್ತಾ ಇವೆ. ಈ ಮನ್ನಾರ್ ಖಾರಿ ಮತ್ತು ಪಾಕ್ ಜಲಸಂಧಿ ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸಿವೆ. ಇನ್ನು ಆಡಳಿತದ ವಿಭಾಗಗಳು, ಇಲ್ಲಿ ನಾವು ಆಡಳಿತಕ್ಕಾಗಿ ರಾಜ್ಯಗಳನ್ನು ಮತ್ತು ಕೇಂದ್ರ ಶಾಸಿತ ಪ್ರದೇಶಗಳನ್ನಾಗಿ ಮಾಡಿಕೊಂಡಿರುವಂಥದ್ದು ಗೊತ್ತು. ಇನ್ನು ಜೊತೆಗೆ ಇಲ್ಲಿ ದೆಹಲಿಯು ರಾಷ್ಟ್ರೀಯ ರಾಜಧಾನಿ, ಜೊತೆಗೆ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ, ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿಷಯಗಳ ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಈಗ ಭೂಗೋಳಶಾಸ್ತ್ರದ 2ನೇ ಅಧ್ಯಾಯವಾದಂತಹ ಭಾರತದ ಮೇಲ್ಮೈ ಲಕ್ಷಣಗಳು, ಇದರ ಬಗ್ಗೆ ನಾವೀಗ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಭಾರತ ನೈಸರ್ಗಿಕವಾಗಿಯೂ ಸಹಿತ ವೈವಿಧ್ಯತೆಯಿಂದ ಕೂಡಿದಂತಹ ಒಂದು ರಾಷ್ಟ್ರ. ಜೊತೆಗೆ ಇದು ಒಂದು ವಿಶಾಲವಾದಂತಹ ರಾಷ್ಟ್ರವು ಸಹಿತ ಹೌದು. ಇಂತಹ ಒಂದು ರಾಷ್ಟ್ರವು ತನ್ನದೇ ಆದಂತಹ ವಿವಿಧ ರೀತಿಯಾದಂತಹ ಭೂಸ್ವರೂಪಗಳನ್ನು ಒಳಗೊಂಡಿದೆ. ಅವು ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಮತ್ತು ಕರಾವಳಿಗಳನ್ನು ಒಳಗೊಂಡಿದೆ. ಇವು ದೇಶದ ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಜನಸಂಖ್ಯೆಯ ಹಂಚಿಕೆ ಮುಂತಾದಂತಹ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಒಂದು ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇತಿಹಾಸದ ವಿವಿಧ ಅವಧಿಯಲ್ಲಿ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳು ಕಂಡುಬರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನವಾದಂತಹ ಭೂಸ್ವರೂಪದ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂದರೆ ಆ 4 ಪ್ರಾಕೃತಿಕ ವಿಭಾಗಗಳು ಯಾವುವು ಅಂದರೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ಉತ್ತರದ ಪರ್ವತಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಭಾರತದ ಉತ್ತರದಲ್ಲಿ ಬರುವಂತಹ ಪರ್ವತಗಳೇ ಉತ್ತರದ ಪರ್ವತಗಳು. ಇವುಗಳನ್ನು ಹಿಮಾಲಯ ಪರ್ವತಗಳು ಎನ್ನುವಂತಹ ಹೆಸರಿನಿಂದಲೂ ಸಹಿತ ನಾವು ಕರೀತಾ ಇದ್ದೀವಿ. ಈ ಒಂದು ಉತ್ತರದಲ್ಲಿರುವಂತಹ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದಂಥ ಶಿಖರಗಳನ್ನು, ಕಣಿವೆಗಳನ್ನು, ಹಿಮನದಿಗಳನ್ನು, ಕಂದರಗಳನ್ನು, ಪರ್ವತ ಘಾಟಿಗಳನ್ನು ಇದು ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ಭಾರತವು ಪಶ್ಚಿಮದಲ್ಲಿ ಸಿಂಧೂ ನದಿ ಕಣಿವೆಯ ಕಂದರದಿಂದ ಹಿಡಿದು ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಣಿವೆಯ ಕಂದರದವರೆಗೆ ಅವಿಚ್ಛಿನ್ನವಾಗಿ 2400 ಕಿಲೋಮೀಟರ್ ಉದ್ದವಾಗಿ ಹಬ್ಬಿವೆ. ಇವುಗಳ ಅಗಲ 240 ಕಿಲೋಮೀಟರ್ನಿಂದ ಹಿಡಿದು 320 ಕಿಲೋಮೀಟರ್ಗಳಷ್ಟು ಅಗಲವಾಗಿವೆ. ಇವು ಪಶ್ಚಿಮದಲ್ಲಿ ಅಗಲವಾಗಿದ್ದು ಪೂರ್ವದ ಕಡೆಗೆ ಹೋದಂತೆ ಇವು ಕಿರಿದಾಗಿವೆ. ಈ ಒಂದು ಪರ್ವತಗಳು ಭಾರತದಲ್ಲಿ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶಗಳಲ್ಲಿ ಹರಡಿವೆ. ಇನ್ನು ಭಾರತದ ದಕ್ಷಿಣದ ಕಡೆಗೆ ಬಂದಂತೆ ಇವು ಇಳಿಜಾರಾಗಿವೆ ಮತ್ತು ಹಿಮಾಲಯ ಪರ್ವತದ ಉತ್ತರದ ಕಡೆಗೆ ಹೋದಂತೆ ಅಂದರೆ
ಟಿಬೆಟ್ ಕಡೆಗೆ ಹೋದಂತೆ ಇವು ಬಳಿದಾದಂತಹ ಇಳಿಜಾರಿನಿಂದ ಕೂಡಿವೆ. ಈ ಪರ್ವತ ಶ್ರೇಣಿಯು ಮಡಿಕೆ ಪರ್ವತಗಳಿಂದ ರಚನೆಯಾಗಿದ್ದು ಪ್ರಮುಖವಾದಂತಹ 3 ಪರ್ವತ ಶ್ರೇಣಿಗಳನ್ನು ಒಳಗೊಂಡಿವೆ. ಮೊದಲನೆಯದಾಗಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಹಿಮಾಲಯ, ಎರಡನೇದಾಗಿ ಒಳ ಹಿಮಾಲಯ ಅಥವಾ ಹಿಮಾಚಲ ಹಿಮಾಲಯ, ಮೂರನೆಯದಾಗಿ ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು. ಹೀಗೆ 3 ರೀತಿಯಲ್ಲಿ ಇವುಗಳನ್ನು ನಾವು ವಿಂಗಡಣೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಮಹಾ ಹಿಮಾಲಯ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಒಂದು ಮಹಾ ಹಿಮಾಲಯವು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿಯಾಗಿದ್ದು ಇದು ಅವಿರತವಾಗಿದ್ದು ಮತ್ತು ಅತಿ ಎತ್ತರವಾದಂತಹ ಪರ್ವತಗಳನ್ನು ಹೊಂದಿದೆ. ಇದರ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 6100 ಮೀಟರ್ಗಳು. ಈ ಒಂದು ಪರ್ವತಗಳ ಶ್ರೇಣಿಯಲ್ಲಿ 8000ಕ್ಕಿಂತ ಹೆಚ್ಚು ಎತ್ತರದ ಪರ್ವತಗಳನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಮಹಾ ಹಿಮಾಲಯದಲ್ಲಿ ಕಂಡುಬರುವಂತಹ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತಹ ಒಂದು ಪರ್ವತ ಗೊತ್ತಾ ನಿಮಗೆ? ನೋಡಿ, ಈಗ ಯಾವುದು ಹೇಳಿ? ಅದೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್. ಅದರ ಎತ್ತರ ಗೊತ್ತಾ? ಅದರ ಎತ್ತರ 8848 ಮೀಟರ್. ಇನ್ನು ಈ ಒಂದು ಪರ್ವತಗಳ ಶ್ರೇಣಿಯಲ್ಲಿ ಬರುವಂತಹ ಇತರೆ ಎತ್ತರವಾದಂತಹ ಪರ್ವತಗಳು ಅಂದರೆ ಕಾಂಚನಜುಂಗ 8156 ಮೀಟರ್ ಎತ್ತರವಾಗಿದೆ. ಇನ್ನು ಮಾಕುಲು 8481 ಮೀಟರ್ ಎತ್ತರವಾಗಿದೆ. ಇನ್ನು ಧವಳಗಿರಿ 8172 ಮೀಟರ್ ಎತ್ತರವಾಗಿದೆ. ಇನ್ನು ಮಾನಸ್ಲು 8156 ಮೀಟರ್ ಎತ್ತರವಾಗಿದೆ. ಹೀಗೆ ನಂದಾದೇವಿ, ಚೋಅವಿಯು ಮುಂತಾದಂತಹ ಪರ್ವತಗಳು ಸಹಿತ 8000 ಮೀಟರ್ಗಿಂತ ಹೆಚ್ಚು ಎತ್ತರವಾದಂಥ ಒಂದು ಪರ್ವತಗಳು. ವಿದ್ಯಾರ್ಥಿಗಳೇ, ಈ ಒಂದು ಪರ್ವತ ಶ್ರೇಣಿಯನ್ನು ಹಿಮಾದ್ರಿ ಪರ್ವತ ಶ್ರೇಣಿ ಎಂದು ಕರೆಯುತ್ತಾರೆ. ಕಾರಣ ಏನು ಅಂದರೆ, ಈ ಒಂದು ಪರ್ವತ ಶ್ರೇಣಿಯು ವರ್ಷವೆಲ್ಲ ಹಿಮದಿಂದ ಆವೃತವಾಗಿರೋದ್ರಿಂದಾಗಿ ಈ ಒಂದು ಪರ್ವತ ಶ್ರೇಣಿಯನ್ನು ಹಿಮಾದ್ರಿ ಪರ್ವತ ಶ್ರೇಣಿ ಎನ್ನುವಂತಹ ಹೆಸರಿನಿಂದಲೂ ಸಹಿತ ಕರೆಯುತ್ತಾರೆ. ವಿದ್ಯಾರ್ಥಿಗಳೇ, ಇದು ಅನೇಕ ಹಿಮನದಿಗಳ ಉಗಮಸ್ಥಾನ. ವಿದ್ಯಾರ್ಥಿಗಳೇ, ಇಲ್ಲಿ ಗಂಗೋತ್ರಿ ಮತ್ತು ಯಮುನೋತ್ರಿ ಈ ಹೆಸರಿನ ಹಿಮನದಿಗಳು ಸಹಿತ ಇಲ್ಲಿ ಕಂಡುಬರ್ತಾ ಇವೆ. ಇನ್ನು ಇಲ್ಲಿ ಅನೇಕ ಪರ್ವತ ಘಾಟಿಗಳನ್ನು ಸಹಿತ ನಾವಿಲ್ಲಿ ಕಾಣಬಹುದು. ಇಲ್ಲಿ ಬುರ್ಜಿಲ್, ಜೋಜಿಲಾ, ಶಿಪ್ಕಿಲಾ, ಜಿಲೆಪ್ಲಾ ಹೀಗೆ ಹಲವಾರು ಪರ್ವತ ಘಾಟಿಗಳು ಸಹಿತ ಈ ಒಂದು ಪ್ರದೇಶಗಳಲ್ಲಿ ಕಂಡುಬರ್ತಾ ಇವೆ. ವಿದ್ಯಾರ್ಥಿಗಳೇ, ಈ ಒಂದು ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡುಬರುವಂತಹ ಪರ್ವತಗಳನ್ನು ಹೊರ ಹಿಮಾಲಯಗಳು ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಇವು ಕಾರಾಕೋರಂ ಶ್ರೇಣಿಯನ್ನು ಒಳಗೊಂಡಿವೆ. ವಿದ್ಯಾರ್ಥಿಗಳೇ, ಈ ಒಂದು ಕಾರಾಕೋರಂ ಶ್ರೇಣಿಯಲ್ಲಿ ಬರುವಂತಹ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಭಾರತದ ಅತಿ ಎತ್ತರವಾದ ಶಿಖರ. ವಿದ್ಯಾರ್ಥಿಗಳೇ, ಇನ್ನೂ ಒಂದು ಅಂಶ ನೆನಪಿನಲ್ಲಿರಲಿ. ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿಖರ ಯಾವುದೋ? ಮೌಂಟ್ ಎವರೆಸ್ಟ್. ಅದರ ಎತ್ತರ ಇಲ್ಲಿ 8848 ಮೀಟರ್. ತದನಂತರದ ಪ್ರಪಂಚದ ಎರಡನೆಯ ಅತ್ಯುನ್ನತ ಶಿಖರ ಅಂದರೆ ಇದೆ. ಯಾವುದೋ? ಭಾರತದ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2. ಇದು ಭಾರತದ ಎತ್ತರವಾದ ಶಿಖರ.
ವಿದ್ಯಾರ್ಥಿಗಳೇ, ಆಗಲೇ ಹೇಳಿದೆ ಯಾವುದೋ ಮೌಂಟ್ ಎವರೆಸ್ಟ್ ಇದು ಭಾರತ ಮತ್ತು ನೇಪಾಳಗಳ ಮಧ್ಯ ಕಂಡುಬರುವಂತಹ ಅತ್ಯಂತ ಎತ್ತರವಾದಂಥ ಒಂದು ಶಿಖರ. ಇನ್ನು ವಿದ್ಯಾರ್ಥಿಗಳೇ, ಒಳ ಹಿಮಾಲಯ, ಈ ಒಂದು ಒಳ ಹಿಮಾಲಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಇದು ಮಹಾ ಹಿಮಾಲಯದ ದಕ್ಷಿಣದಲ್ಲಿ ಕಂಡುಬರುವಂತಹ ಒಂದು ಶ್ರೇಣಿ. ಇದನ್ನು ಹಿಮಾಚಲ ಶ್ರೇಣಿ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಇವು ಸುಮಾರು 60ರಿಂದ 80 ಕಿಲೋಮೀಟರ್ ಅಗಲವಾಗಿವೆ ಮತ್ತು 1500ರಿಂದ 4500 ಕಿಲೋಮೀಟರ್ಗಳಷ್ಟು ಎತ್ತರವಾಗಿ ಕಂಡುಬರ್ತಾ ಇವೆ. ವಿದ್ಯಾರ್ಥಿಗಳೇ, ಇದರ ಪೂರ್ವಭಾಗವು ಅರಣ್ಯದಿಂದ ಆವೃತವಾಗಿದೆ. ಇಲ್ಲಿ ಅನೇಕ ಸಮಾನಾಂತರವಾದಂತಹ ಪರ್ವತ ಶ್ರೇಣಿಗಳನ್ನು ಕಾಣಬಹುದು. ಉದಾಹರಣೆಗೆ ಪೀರ್ ಪಂಜಾಲ್, ದೌಲ್ಧರ್, ನಾಗತಿಬಾ, ಮುಸ್ಸೌರಿ, ಮಹಾಭಾರತ್ ಲೇಕ್, ಡಾರ್ಜಿಲಿಂಗ್ ಮುಂತಾದಂತಹ ಪರ್ವತ ಸರಣಿಗಳು ಇಲ್ಲಿ ಕಂಡುಬರ್ತಾ ಇವೆ. ಜೊತೆಗೆ ಇಲ್ಲಿ ಅನೇಕ ಆಕರ್ಷಕವಾದಂತಹ ಕಣಿವೆಗಳು ಸಹಿತ ಕಂಡುಬರ್ತಾ ಇವೆ. ಉದಾಹರಣೆಗೆ ಕಾಶ್ಮೀರ್ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮುಂತಾದಂತಹ ಕಣಿವೆಗಳು ಕಂಡುಬರ್ತಾ ಇವೆ. ಇನ್ನು ಅನೇಕ ಆಕರ್ಷಕವಾದಂಥ ಗಿರಿಧಾಮಗಳು ಇಲ್ಲಿ ಕಂಡುಬರ್ತಾ ಇವೆ. ವಿದ್ಯಾರ್ಥಿಗಳೇ, ಗಿರಿಧಾಮ ಅಂದರೆ ಗೊತ್ತಲ್ಲ ನಿಮಗೆ, ಬೇಸಿಗೆಯ ತಂಪು ತಾಣಗಳು. ಬೇಸಿಗೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಜನರು ತಂಪಾದಂಥ ಎತ್ತರವಾದಂತಹ ಪ್ರದೇಶಗಳನ್ನು ಅರಸುತ್ತಾ ಹೋಗ್ತಿದ್ದಾರೆ. ಆ ಪ್ರದೇಶಗಳಲ್ಲಿ ನಾವಿಲ್ಲಿ ಗಿರಿಧಾಮ ಅಂತಂದು ಕರಿತಾ ಇದ್ದೀವಿ. ನೀವು 9ನೇ ತರಗತಿಯಲ್ಲಿ ಓದಿರ್ಬೋದು, ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕದ ಪ್ರಮುಖವಾದಂತಹ ಗಿರಿಧಾಮಗಳು ಯಾವ ಹೇಳಿ ನೋಡೋಣ. ಊಟಿ ಅಥವಾ ಇಲ್ಲಿ ಉದಕಮಂಡಲ ಅಂತ ಕರಿತಾ ಇದ್ದೀವಿ. ಇದು ಸಹಿತ ಅತ್ಯಂತ ಪ್ರಮುಖವಾದಂಥ ಒಂದು ಗಿರಿಧಾಮ. ನಂದಿ ಬೆಟ್ಟ, ಹೀಗೆ ಹಲವಾರು ರೀತಿಯಾದಂಥ ಗಿರಿಧಾಮಗಳನ್ನು ನಾವು ಕಾಣಬಹುದು. ಇನ್ನು ಶಿವಾಲಿಕ್ ಬೆಟ್ಟಗಳು. ವಿದ್ಯಾರ್ಥಿಗಳೇ, ನಿಮಗೆ ಆಗಲೇ ಹೇಳಿದ್ದೆ, ಇವುಗಳನ್ನು ಪಾದ ಬೆಟ್ಟಗಳು ಸಹಿತ ಅಂತಂದು ಕರೀತಾರೆ. ಉತ್ತರದ ಹಿಮಾಲಯ ಪರ್ವತಗಳಲ್ಲಿನ ನದಿಗಳು ಹೊತ್ತು ತಂದಂತಹ ವಸ್ತುಗಳಿಂದ ಈ ಒಂದು ಶಿವಾಲಿಕ್ ಬೆಟ್ಟಗಳು ರಚನೆಯಾಗಿವೆ. ವಿದ್ಯಾರ್ಥಿಗಳೇ, ಇವುಗಳು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಾ ಇವೆ. ಇವು ಕಡಿಮೆ ಎತ್ತರವುಳ್ಳಂತಹ ಹಿಮಾಲಯದ ಭಾಗಗಳು. ಇವುಗಳ ಎತ್ತರ 600ರಿಂದ 1500 ಮೀಟರ್ಗಳು. ಇನ್ನು ಅಗಲ 15ರಿಂದ 150 ಕಿಲೋಮೀಟರ್ಗಳು. ಇನ್ನು ಇವು ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೆ ಹಬ್ಬಿವೆ. ಈ ಒಂದು ಶ್ರೇಣಿಯಲ್ಲಿ ಸಮತಟ್ಟಾದಂಥ ಕಿರಿದಾದಂತಹ ಕಣಿವೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಸಮತಟ್ಟಾದಂತಹ ಕಿರಿದಾದಂತಹ ಕಣಿವೆಗಳನ್ನೇ ಇಲ್ಲಿ ಡೂನ್ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಉದಾಹರಣೆಗೆ ಡೆಹ್ರಾಡೂನ್. ಇನ್ನು ಈ ಒಂದು ಹಿಮಾಲಯ ಪರ್ವತಗಳ ಒಂದು ಪ್ರಾಮುಖ್ಯತೆಯನ್ನು ನೋಡುವುದಾದರೆ, ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿದ್ದು ಪರಕೀಯರ ದಾಳಿಯಿಂದ ರಕ್ಷಿಸುತ್ತವೆ. ಅಂದರೆ ಭಾರತದ ಉತ್ತರದಲ್ಲಿರುವಂತಹ ಚೀನಾ ದೇಶದವರಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿವೆ. ಇನ್ನು ಮಧ್ಯ ಏಷ್ಯಾದಿಂದ ಬೀಸಿ ಬರುವಂತಹ ಶೀತ ಗಾಳಿಗಳಿಂದ ಭಾರತವನ್ನು ರಕ್ಷಿಸಿದೆ. ಅಂದರೆ ಸಾಮಾನ್ಯವಾಗಿ ಚೀನಾದ ಮೇಲಿನಿಂದ ಭೂಭಾಗದಿಂದ ಬರುವಂತಹ ಶೀತಗಾಳಿಗಳನ್ನು ಈ ಒಂದು ಪರ್ವತ ತಡೆ ಹಿಡಿದು ಭಾರತವನ್ನು ಚಳಿಯಿಂದ ರಕ್ಷಿಸಿದೆ. ಇನ್ನು ಮಳೆಯ ಮಾರುತಗಳನ್ನು ತಡೆದು ಭಾರತಕ್ಕೆ ಅಧಿಕ ಮಳೆಯಾಗುವಂತೆ ಮಾಡಿದೆ. ಅಂದರೆ ನಿಮಗೆ ಗೊತ್ತು, ಭಾರತ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥದ್ದು ಮಾನ್ಸೂನ್ ಮಾರುತಗಳಿಂದ. ಇಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳ ಮೇಲೆ ನೀರನ್ನು ಹೊತ್ತುಕೊಂಡು ಬಂದಂತಹ ಮಾರುತಗಳನ್ನು ಈ ಪರ್ವತಗಳು ತಡೆದು ಭಾರತಕ್ಕೆ ಹೆಚ್ಚು ಮಳೆಯಾಗುವಂತೆ ಮಾಡಿವೆ.
ಇನ್ನು ಇವುಗಳ ಇಳಿಜಾರಿನಲ್ಲಿ ದಟ್ಟವಾದಂತಹ ಅರಣ್ಯಗಳು ಇವೆ. ಇನ್ನು ಈ ಒಂದು ಪರ್ವತಗಳ ಸಾಲು ಇಳಿಜಾರಾಗಿರೋದ್ರಿಂದಾಗಿ ನೆಡುತೋಪು ಬೆಳೆಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಉದಾಹರಣೆಗೆ ಅಸ್ಸಾಂನ ಚಹಾ ಗೊತ್ತಿರಬೇಕು ನಿಮಗೆ. ಪ್ರಪಂಚದಲ್ಲೇ ಶ್ರೇಷ್ಠ ದರ್ಜೆಯ ಚಹಾವನ್ನು ಬೆಳೆಯುವಂತಹ ತೋಟಗಳಲ್ಲಿ ಅಸ್ಸಾಂನ ಚಹಾವು ಸಹಿತ ಒಂದು. ಆ ಚಹಾ ಬೆಳೆಗೆ ಈ ಒಂದು ಪರ್ವತಗಳ ಸಾಲು ಪ್ರಸಿದ್ಧವಾಗಿದೆ. ಇನ್ನು ಖನಿಜಗಳ ಉಗ್ರಾಣವಾಗಿದೆ. ಸಾಕಷ್ಟು ಖನಿಜಗಳು ಇಲ್ಲಿ ದೊರೆಯುತ್ತವೆ. ಇನ್ನು ಹಲವು ನದಿಗಳ ಉಗಮ ಸ್ಥಾನವಾಗಿದೆ. ಜೊತೆಗೆ ಈ ಒಂದು ಪರ್ವತ ಸರಣಿಯಲ್ಲಿ ಜಲಪಾತಗಳು ಉಂಟಾಗಿರೋದ್ರಿಂದಾಗಿ ಜಲಶಕ್ತಿ ಉತ್ಪಾದನೆಗೂ ಸಹಿತ ಅನುಕೂಲವಾಗಿದೆ. ಇನ್ನು ಹಲವಾರು ಔಷಧೀಯ ಗಿಡಮೂಲಿಕೆಗಳು ಸಹಿತ ಇಲ್ಲಿ ದೊರೆಯುವಂಥದ್ದು. ಹೀಗೆ ಈ ಒಂದು ಹಿಮಾಲಯ ಪರ್ವತ ಸಾಕಷ್ಟು ಅನುಕೂಲಗಳನ್ನು ಭಾರತಕ್ಕೆ ಒದಗಿಸಿದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ಹಿಮಾಲಯ ಪರ್ವತಗಳ ಬಗ್ಗೆ ಹೇಳಿದೆ. ಇವುಗಳ ಮೇಲೆ ಕೆಲವಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರಗಳನ್ನು ನೀಡುವಿರಾ? ಹಾಗಾದರೆ ಭಾರತದಲ್ಲಿ ಕಂಡುಬರುವಂತಹ ಈ ಒಂದು ಉತ್ತರದ ಹಿಮಾಲಯ ಎಲ್ಲಿಂದ ಎಲ್ಲಿಯವರೆಗೆ ಹರಡಿದೆ ಹೇಳಿ ನೋಡೋಣ. ಭಾರತದಲ್ಲಿ ಹಿಮಾಲಯ ಪರ್ವತಗಳ ಸಾಲು ಪಶ್ಚಿಮದಲ್ಲಿ ಸಿಂಧೂ ನದಿ ಕಣಿವೆಯ ಕಂದರದಿಂದ ಹಿಡಿದು ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಣಿವೆಯ ಕಂದರದವರೆಗೆ 2400 ಕಿಲೋಮೀಟರ್ ಉದ್ದವಾಗಿ ಹರಡಿವೆ. ವಿದ್ಯಾರ್ಥಿಗಳೇ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ಯಾವ ನಾಲ್ಕವೋ? ಈಗಾಗಲೇ ಹೇಳಿದ್ದೇನೆ, ಹೌದಾ? ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಇವು 4 ಭಾರತದ ಪ್ರಾಕೃತಿಕ ವಿಭಾಗಗಳು ಅಥವಾ ಮೇಲ್ಮೈ ಲಕ್ಷಣಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದಲ್ಲಿನೇ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಎತ್ತರವಾದಂಥ ಒಂದು ಪರ್ವತ ಯಾವುದು? ಅದೇ ಯಾವುದು? ಮೌಂಟ್ ಎವರೆಸ್ಟ್. ಪ್ರಪಂಚದ ಅತಿ ಹೆಚ್ಚು ಎತ್ತರವಾದಂತಹ ಪರ್ವತಗಳ ಒಂದು ಸಾಲಿನಲ್ಲಿ ಬರುವಂತಹ 2ನೇ ಪರ್ವತ ಯಾವುದು? ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2. ಇನ್ನು ಭಾರತದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಪರ್ವತ ಶಿಖರ ಯಾವುದು? ಅದೇ ಯಾವುದು? ಮೌಂಟ್ ಗಾಡ್ವಿನ್ ಆಸ್ಟಿನ್. ವಿದ್ಯಾರ್ಥಿಗಳೇ, ಹೀಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಒಂದು ಪ್ರಶ್ನೆ, ಇಲ್ಲಿ ಡೂನುಗಳು ಎಂದರೇನು? ಶಿವಾಲಿಕ್ ಬೆಟ್ಟಗಳಲ್ಲಿ ಕಂಡುಬರುವಂತಹ ಸಮತಟ್ಟಾದಂಥ ತಳವುಳ್ಳಂತಹ ಕಣಿವೆಗಳನ್ನೇ ಡೂನುಗಳು ಎಂತಂದು ಕರೆಯುತ್ತಾರೆ. ಇನ್ನು ಅತೀ ಪ್ರಮುಖವಾದಂಥ ಪ್ರಶ್ನೆ, ಪರೀಕ್ಷೆಯಲ್ಲಿ 3 ಅಥವಾ 4 ಅಂಕಕ್ಕೆ ಕೇಳಬಹುದು. ಇಲ್ಲಿ ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ, ಅಥವಾ ಹಿಮಾಲಯ ಪರ್ವತದಿಂದ ಭಾರತಕ್ಕೆ ಆದಂತಹ ಅನುಕೂಲತೆಗಳೇನು, ಅಥವಾ ಹಿಮಾಲಯದ ಪರ್ವತ ಶ್ರೇಣಿಯ ಪ್ರಯೋಜನಗಳನ್ನು ಪಟ್ಟಿ ಮಾಡಿ. ಹೀಗೆ ಪ್ರಶ್ನೆಗಳನ್ನು ಕೇಳಬಹುದು. ಅವುಗಳ ಉತ್ತರ ಹೇಳಿ ನೋಡೋಣ. ಹಾಗಾದರೆ ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿವೆ. ಈ ಹಿಮಾಲಯ ಪರ್ವತಗಳು ಪರಕೀಯರ ದಾಳಿಯಿಂದ ಭಾರತಕ್ಕೆ ರಕ್ಷಣೆಯನ್ನು ನೀಡಿವೆ. ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತ ಗಾಳಿಗಳನ್ನು ತಡೆಹಿಡಿದು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿವೆ. ಮಳೆಯ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗುವಂತೆ ನೆರವಾಗಿವೆ. ಇನ್ನು ಹಿಮಾಲಯ ಪರ್ವತಗಳ ಇಳಿಜಾರಿನಲ್ಲಿ ದಟ್ಟವಾದಂಥ
ಅರಣ್ಯಗಳಿವೆ. ಇನ್ನು ಈ ಪರ್ವತಗಳ ಇಳಿಜಾರಿನಲ್ಲಿ ಕೆಲವೊಂದು ನೆಡುತೋಪು ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ. ಇನ್ನು ಖನಿಜಗಳ ಉಗ್ರಾಣವಾಗಿದೆ, ಹಲವು ನದಿಗಳ ಉಗಮ ಸ್ಥಾನವಾಗಿದೆ. ಈ ಒಂದು ಪರ್ವತ ಪ್ರದೇಶಗಳಲ್ಲಿ ಜಲಪಾತಗಳು ಕಂಡುಬರೋದ್ರಿಂದಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಸಹಿತ ಅನುಕೂಲವಾಗಿವೆ. ಈ ಒಂದು ಪ್ರದೇಶದಲ್ಲಿ ಹಲವಾರು ನದಿಗಳು ಹುಟ್ಟಿವೆ. ಜೊತೆಗೆ ಅವು ವರ್ಷದ ಎಲ್ಲ ಕಾಲದಲ್ಲಿ ತುಂಬಿ ಹರಿಯೋದ್ರಿಂದ ಕೃಷಿಗೂ ಸಹಿತ ಅನುಕೂಲವಾಗಿದೆ. ಅಂದರೆ ನೀರಾವರಿಯ ಮೂಲಕ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ. ಹಲವಾರು ಔಷಧೀಯ ಸಸ್ಯಗಳು ಸಹಿತ ಇಲ್ಲಿ ಕಂಡುಬರ್ತಾ ಇವೆ. ಇವೆಲ್ಲವೂ ಸಹಿತ ಹಿಮಾಲಯ ಪರ್ವತದಿಂದ ಭಾರತಕ್ಕೆ ಆಗುವಂತಹ ಅನುಕೂಲಗಳು. ಇನ್ನು ಉತ್ತರದ ಮೈದಾನ ವಿದ್ಯಾರ್ಥಿಗಳೇ, ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯೆ ಕಂಡುಬರುವಂತಹ ವಿಶಾಲವಾದಂತಹ ಒಂದು ಭೂಭಾಗವೇ ಈ ಒಂದು ಉತ್ತರದ ಮೈದಾನ. ಈ ಒಂದು ಮೈದಾನವು ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಭಾರತದಲ್ಲಿ ಹರಡಿದೆ. ಇದು ಪ್ರಪಂಚದಲ್ಲಿನ ಅತ್ಯಂತ ಫಲವತ್ತಾದಂತಹ ಭೂಮಿಯಲ್ಲಿ ಇದು ಸಹಿತ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ ಮೂರೂ ನದಿಗಳು ಹರಿದು ಬರುವಾಗ ತನ್ನೊಂದಿಗೆ ತಂದಂತಹ ಮಣ್ಣಿನ ಒಂದು ಸಂಚಯನವನ್ನು ಮಾಡೋದರಿಂದಾಗಿ ಈ ಒಂದು ಉತ್ತರದ ಮೈದಾನ ರಚನೆಯಾಗಿದೆ. ಇದರ ಸರಾಸರಿ ಅಗಲ 240ರಿಂದ 340 ಕಿಲೋಮೀಟರ್ಗಳು. ಇನ್ನು ಇದು ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದವಾಗಿ ಹರಡಿದೆ. ವಿದ್ಯಾರ್ಥಿಗಳೇ, ಹೀಗೆ ಈ ಒಂದು ಪ್ರದೇಶ ಪ್ರಪಂಚದ ವಿಶಾಲವಾದಂತಹ ಮೆಕ್ಕಲು ಮಣ್ಣಿನಿಂದ ಕೂಡಿದಂತಹ ಒಂದು ಪ್ರದೇಶವಾಗಿ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಉತ್ತರದ ಮೈದಾನ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಅತ್ಯಂತ ವಿಶಾಲವಾದಂತಹ ಒಂದು ಮೈದಾನ, ಕೃಷಿಗೆ ಯೋಗ್ಯವಾದಂಥ ಮೈದಾನ. ಇದನ್ನು ಭಾರತದ ಹೃದಯ ಭಾಗ ಅಂತ ಕರೀತಾರೆ. ಅದಕ್ಕೆ ಅನೇಕ ಕಾರಣಗಳಿವೆ. ಇದರಲ್ಲಿ ಒಟ್ಟಾರೆಯಾಗಿ ಇದರಿಂದ ಆಗುವಂತಹ ಒಂದು ಅನುಕೂಲಗಳೇನು ಅಥವಾ ಇದರ ಪ್ರಾಮುಖ್ಯತೆ ಏನು ಎನ್ನುವಂಥದ್ದನ್ನು ಈಗ ನೋಡೋಣ. ಇದು ಅತ್ಯಂತ ಫಲವತ್ತಾದಂತಹ ಒಂದು ಭೂಮಿ. ಆಗಲೇ ಹೇಳಿದೆ, ಗಂಗಾ, ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ಈ ಒಂದು ಭೂಮಿ ರಚನೆಯಾಗಿದೆ. ಇದು ಹರಿದು ಬರುವಾಗ ತನ್ನೊಂದಿಗೆ ಮೆಕ್ಕಲು ಮಣ್ಣನ್ನು ತಂದು ನದಿಯ ಎರಡೂ ದಡಗಳಲ್ಲಿ ಹರಡೋದ್ರಿಂದಾಗಿ ಈ ಒಂದು ಮೈದಾನ ಅತ್ಯಂತ ಫಲವತ್ತಾದಂಥ ಒಂದು ಮೈದಾನವಾಗಿದೆ. ಇನ್ನು ಸರ್ವಕಾಲಿಕ ನದಿಗಳು ಇಲ್ಲಿ ಹರಿಯುತ್ತವೆ. ಹಿಮಾಲಯ ಪರ್ವತ ಹಿಮದಿಂದ ಆವೃತವಾಗಿದ್ದು ಇದು ಬೇಸಿಗೆಯಲ್ಲಿ ಹಿಮ ಕರಗೋದ್ರಿಂದಲೂ ಮಳೆಗಾಲದಲ್ಲಿ ಮಳೆಯ ನೀರಿನಿಂದಲೂ ಇಲ್ಲಿ ಹರಿಯುವಂತಹ ನದಿಗಳು ತುಂಬಿ ಹರಿಯುತ್ತವೆ. ಆದ್ದರಿಂದಾಗಿ ಈ ನದಿಗಳು ಕೃಷಿಗೆ ಯೋಗ್ಯವಾಗಿವೆ. ಇನ್ನು ಇಲ್ಲಿರುವಂತಹ ಸಮತಟ್ಟಾದಂಥ ಒಂದು ಭೂಮಿಯಿಂದ ಅನೇಕ ಲಾಭಗಳಿವೆ. ಭೂಮಿ ಸಮತಟ್ಟಾಗಿರೋದ್ರಿಂದಾಗಿ ಕಾಲುವೆಗಳನ್ನು ನಿರ್ಮಾಣ ಮಾಡಿ ನೀರಾವರಿಯನ್ನು ಸಹಿತ ಕೈಗೊಳ್ಳಬಹುದು. ಇಲ್ಲಿರುವಂತಹ ಭೂಮಿ ಸಮತಟ್ಟಾಗಿರೋದ್ರಿಂದಾಗಿ ರಸ್ತೆ ಮಾರ್ಗಗಳನ್ನು, ರೈಲು ಮಾರ್ಗಗಳನ್ನು ಸಹಿತ ಸುಲಭವಾಗಿ ನಿರ್ಮಾಣ ಮಾಡಬಹುದು. ಇನ್ನು ಸಂಪರ್ಕ ಮಾಧ್ಯಮಕ್ಕೂ ಸಹಿತ ಅನುಕೂಲವಾಗಿದೆ. ಜೊತೆಗೆ ಕೈಗಾರಿಕೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೂ ಸಹಿತ ಈ ಒಂದು ಪ್ರದೇಶ ಅನುಕೂಲವಾಗಿದೆ. ಜೊತೆಗೆ ಅನೇಕ ಯಾತ್ರಾ ಸ್ಥಳಗಳಿವೆ. ಋಷಿಕೇಶಿ, ಹರಿದ್ವಾರ, ಬದರಿ, ಕಾಶಿ ಹೀಗೆ ಹಲವಾರು ರೀತಿಯಾದಂಥ ಯಾತ್ರಾ ಸ್ಥಳಗಳನ್ನು ನಾವು ಈ ಒಂದು ಉತ್ತರದ ಮೈದಾನದಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಇಲ್ಲಿ ಉತ್ತರದ ಮೈದಾನದ ಬಗ್ಗೆ ತಿಳಿದುಕೊಂಡ್ರಿ. ವಿದ್ಯಾರ್ಥಿಗಳೇ, ಈ ಒಂದು ಉತ್ತರದ ಮೈದಾನವನ್ನು ನಿರ್ಮಿಸಿದಂಥ 3 ನದಿಗಳು ಯಾವುವು? ಗಂಗಾ, ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ.
ವಿದ್ಯಾರ್ಥಿಗಳೇ, ಈ ಉತ್ತರದ ಮೈದಾನ ಅತ್ಯಂತ ಫಲವತ್ತಾದಂಥ ಮೈದಾನವಾಗಿದೆ ಏಕೆ? ಹೇಳಿ ನೋಡೋಣ. ಆಗಲೇ ಹೇಳಿದೆ. ಎಸ್, ಹೌದು. ಏಕೆ ಅಂದರೆ ಈ ನದಿಗಳು ಅಂದರೆ ಉತ್ತರ ಭಾರತದಲ್ಲಿ ಹರಿದಂತಹ ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿದು ಬರುವಾಗ ತನ್ನೊಂದಿಗೆ ತಂದಂತಹ ಮೆಕ್ಕಲು ಮಣ್ಣನ್ನು ನದಿಯ ಎರಡೂ ಬದಿಗಳಲ್ಲಿ ಹರಡೋದ್ರಿಂದಾಗಿ ಈ ಒಂದು ಉತ್ತರದ ಮೈದಾನ ಹೆಚ್ಚು ಫಲವತ್ತಾಗಿದೆ. ಇದರ ಒಟ್ಟು ವಿಸ್ತೀರ್ಣ ಎಷ್ಟೋ? 7 ಲಕ್ಷ ಚದುರ ಕಿಲೋಮೀಟರ್ಗಳು. ವಿದ್ಯಾರ್ಥಿಗಳೇ, ಹಾಗಾದರೆ ಈ ಒಂದು ಉತ್ತರದ ಮೈದಾನದ ಪ್ರಾಮುಖ್ಯತೆ ಏನು? ಒಂದೊಂದೇ ಪಾಯಿಂಟ್ ಹೇಳಿ, ಪಟ್ಟಿ ಮಾಡಿ ಪ್ರಾಮುಖ್ಯತೆಯನ್ನು. ಮೊದಲನೇದಾಗಿ, ಇದು ಪ್ರಪಂಚದಲ್ಲಿನೇ ಅತ್ಯಂತ ಫಲವತ್ತಾದಂಥ ಒಂದು ಮಣ್ಣಿನ ಒಂದು ಗುಂಪಿಗೆ ಸೇರಿದೆ. ಇದು ಅತ್ಯಂತ ವಿಶಾಲವಾದಂಥ ಒಂದು ಮೈದಾನ. ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ. ಆದ್ದರಿಂದಾಗಿ ಕೃಷಿಗೆ ಅನುಕೂಲಕರವಾದಂಥ ಒಂದು ಭೂಮಿಯಾಗಿದೆ. ಇಲ್ಲಿನ ಭೂಮಿ ಸಮತಟ್ಟಾಗಿದ್ದು ಕಾಲುವೆಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಜೊತೆಗೆ ಈ ಒಂದು ಪ್ರದೇಶ ಸಂಪರ್ಕ ಮಾಧ್ಯಮಕ್ಕೂ ಸಹಿತ ಅನುಕೂಲವಾಗಿದೆ. ಈ ಒಂದು ಮೈದಾನದಲ್ಲಿ ನಗರೀಕರಣ, ಕೈಗಾರಿಕೀಕರಣ ಮತ್ತು ವ್ಯಾಪಾರಕ್ಕೂ ಸಹಿತ ಅನುಕೂಲವಾದಂಥ ಒಂದು ಸನ್ನಿವೇಶಗಳು ಕಂಡುಬರ್ತಾ ಇವೆ. ಜೊತೆಗೆ ಅನೇಕ ಯಾತ್ರಾ ಸ್ಥಳಗಳು ಸಹಿತ ಈ ಒಂದು ಪ್ರದೇಶದಲ್ಲಿ ಕಂಡುಬರ್ತಾ ಇವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನೀವು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು ಹೀಗೆ 4 ವಿಭಾಗಗಳನ್ನಾಗಿ ಮಾಡಿದ್ದೇವೆ ಎನ್ನುವಂಥದ್ದನ್ನು ತಿಳಿದುಕೊಂಡ್ರಿ. ಇವುಗಳಲ್ಲಿ ಈಗ ನೀವು ಉತ್ತರದ ಪರ್ವತಗಳು ಮತ್ತು ಉತ್ತರದ ಮೈದಾನಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ. ವಿದ್ಯಾರ್ಥಿಗಳೇ, ಹಾಗಾದರೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಅವುಗಳಿಗೆ ಉತ್ತರವನ್ನು ನೀಡಿ. ಉತ್ತರದ ಪರ್ವತಗಳು ಡ್ಯಾಶ್ ಪರ್ವತಗಳ ಗುಂಪಿಗೆ ಸೇರಿವೆ. ಹೇಳಿ ನೋಡೋಣ. ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿವೆ. ವಿದ್ಯಾರ್ಥಿಗಳೇ, ಈ ಒಂದು ಉತ್ತರದ ಮೈದಾನಗಳು ಭಾರತದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿವೆ? ಪಶ್ಚಿಮದಲ್ಲಿ ಸಿಂಧೂ ನದಿ ಕಣಿವೆಯಿಂದ ಹಿಡಿದು ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಣಿವೆಯ ಕಂದರದವರೆಗೆ ಹರಡಿವೆ. ಇವುಗಳ ಒಟ್ಟು ಉದ್ದ 2400 ಕಿಲೋಮೀಟರ್ಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಹಿಮಾಲಯ ಪರ್ವತ ಸರಣಿಯು ಒಳಗೊಂಡಂತಹ 3 ಸಮಾನಾಂತರ ಸರಣಿಗಳು ಯಾವುವು? ಆಗಲೇ ಹೇಳಿದ್ದೆ. ಹೌದು, ಇಲ್ಲಿ ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಮಹಾ ಹಿಮಾಲಯದಲ್ಲಿ ಕಂಡುಬರುವಂತಹ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂಥ ಪರ್ವತ ಯಾವುದು? ಅದೇ ಮೌಂಟ್ ಎವರೆಸ್ಟ್. 8848 ಮೀಟರ್ ಎತ್ತರವಾದಂತಹ ಒಂದು ಪರ್ವತ. ಇನ್ನು ಈ ಒಂದು ಪರ್ವತ ಸರಣಿಯಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಹಿಮನದಿಗಳು ಯಾವುವು? ಹೇಳಿ ನೋಡೋಣ. ಹೌದು, ಅವೇ ಯಾವುವು ಅಂದರೆ ಗಂಗೋತ್ರಿ ಮತ್ತು ಯಮುನೋತ್ರಿ ಎನ್ನುವಂತಹ ಹಿಮನದಿಗಳು ಈ ಒಂದು ಪರ್ವತ ಸರಣಿಯಲ್ಲಿ ಕಂಡುಬರುತ್ತವೆ. ಇನ್ನು ಈ ಒಂದು ಮಹಾ ಹಿಮಾಲಯದಲ್ಲಿ ಕಂಡುಬರುವಂತಹ ಪ್ರಮುಖ ಘಟ್ಟ ಮಾರ್ಗಗಳು ಯಾವುವು? ಬುರ್ಜಿಲಾ, ಜೋಜಿಲಾ ಮತ್ತು ಶಿಪ್ಕಿಲಾ. ಈ ಪರ್ವತ ಘಾಟಿಗಳು ಈ ಒಂದು ಮಹಾ ಹಿಮಾಲಯದಲ್ಲಿ ಕಂಡುಬರುತ್ತವೆ. ವಿದ್ಯಾರ್ಥಿಗಳೇ, ಇನ್ನು ಈ ಒಂದು
ಪರ್ವತ ಶ್ರೇಣಿಯಿಂದ ಹೊರ ಹಿಮಾಲಯಗಳೆಂದು ಕರೆಯಲ್ಪಡುವಂಥ ಒಂದು ಶ್ರೇಣಿ ಕಾರಾಕೋರಂ ಶ್ರೇಣಿ. ಈ ಒಂದು ಕಾರಾಕೋರಂ ಶ್ರೇಣಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಎಸ್, ಅದೇ ಯಾವುದು? K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ವಿದ್ಯಾರ್ಥಿಗಳೇ, ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಪದೇ ಪದೇ ಹೇಳಿದೆನಂತ. ಇದನ್ನು ಹೆಚ್ಚಾಗಿ ಪರೀಕ್ಷೆಗಳಲ್ಲಿ 1 ಅಂಕದ ಪ್ರಶ್ನೆಗೆ ಕೇಳಿರುವಂಥದ್ದು. ಕಾರಾಕೋರಂ ಶ್ರೇಣಿಯಲ್ಲಿ ಬರುವಂತಹ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಭಾರತದ ಅತಿ ಎತ್ತರವಾದಂಥ ಒಂದು ಪರ್ವತ ಶಿಖರ. ವಿದ್ಯಾರ್ಥಿಗಳೇ, ಒಳ ಹಿಮಾಲಯದಲ್ಲಿ ಕಂಡುಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳನ್ನು ಅಥವಾ ಕಣಿವೆಗಳನ್ನು ಹೆಸರಿಸಿ. ಎಸ್, ಆ ಕಣಿವೆ ಮಾರ್ಗಗಳು ಅಥವಾ ಕಣಿವೆಗಳು ಅಂದರೆ ಕುಲು, ಕಾಂಗ್ರಾ ಮತ್ತು ಮುಂತಾದಂತಹ ಕಣಿವೆಗಳನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಇಲ್ಲಿ ಕಂಡುಬರುವಂತಹ ಕೆಲವೊಂದು ಗಿರಿಧಾಮಗಳನ್ನು ಹೆಸರಿಸಿ ನೋಡೋಣ. ಎಸ್, ಅವೇ ಶಿಮ್ಲಾ, ರಾಣಿಕೇತ್, ಮುಸೌರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್. ಈ ಗಿರಿಧಾಮಗಳು ಈ ಒಂದು ಒಳ ಹಿಮಾಲಯದಲ್ಲಿ ಕಂಡುಬರುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಶಿವಾಲಿಕ್ ಬೆಟ್ಟಗಳನ್ನು ಕುರಿತು ಬರೆಯಿರಿ. 2 ಅಂಕದ ಪ್ರಶ್ನೆಗೆ ಕೇಳಬಹುದು. ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕಾಯ್ತಪ್ಪ ಅಂದರೆ, ಈ ಒಂದು ಪರ್ವತಗಳನ್ನು ಪಾದ ಹಿಮಾಲಯಗಳು ಅಥವಾ ಪಾದ ಬೆಟ್ಟಗಳು ಅಂತಂದು ಕರೀತಾರೆ. ಇವು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಾ ಇದ್ದು, ಈ ಒಂದು ಹಿಮಾಲಯ ಪರ್ವತಗಳ ಅಥವಾ ಉತ್ತರದ ಪರ್ವತಗಳ ಸಮಾನಾಂತರ ಶ್ರೇಣಿಯಲ್ಲಿ ಅತ್ಯಂತ ಕಡಿಮೆ ಎತ್ತರವನ್ನು ಒಳಗೊಂಡಂತಹ ಒಂದು ಶ್ರೇಣಿಯಾಗಿವೆ. ಈ ಒಂದು ಪರ್ವತ ಶ್ರೇಣಿಯಲ್ಲಿ ಸಮತಟ್ಟಾದಂತಹ ತಳವುಳ್ಳಂತಹ ಕಣಿವೆಗಳನ್ನು ನಾವು ಕಾಣುತ್ತೇವೆ. ಅವುಗಳನ್ನೇ ಇಲ್ಲಿ ಡೂನ್ಸ್ ಎಂದು ಕರೆಯುತ್ತಾರೆ. ಪ್ರಮುಖವಾದಂಥ ಡೂನ್ಸ್ ಯಾವುದು? ಡೆಹ್ರಾಡೂನ್. ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗೆ ಕೇಳಬಹುದು. ಡೂನ್ಸ್ಗಳೆಂದರೇನು? ಡೂನ್ ಅಂದರೆ ಪಾದ ಬೆಟ್ಟಗಳಲ್ಲಿ ಅಥವಾ ಶಿವಾಲಿಕ್ ಬೆಟ್ಟಗಳಲ್ಲಿ ಕಂಡುಬರುವಂತಹ ಸಮತಟ್ಟಾದಂತಹ ಕಣಿವೆಗಳನ್ನು ನಾವು ಡೂನ್ಸ್ ಅಂತಂದು ಕರೆಯುತ್ತೇವೆ. ಇನ್ನು 2 ಬಾರಿ ಹೇಳಿದ್ದೇನೆ ಆಗಲೇ, ಹಿಮಾಲಯ ಪರ್ವತಗಳಿಂದ ಆಗುವಂತಹ ಪ್ರಯೋಜನಗಳು ಏನು ಅಥವಾ ಅನುಕೂಲಗಳು ಏನು, ಅಥವಾ ಹಿಮಾಲಯ ಪರ್ವತಗಳಿಂದ ಭಾರತಕ್ಕೆ ಯಾವ ರೀತಿ ಪ್ರಯೋಜನಗಳು ಆಗಿವೆ. ಇಲ್ಲಿ ಮೊದಲನೇದಾಗಿ ಹಿಮಾಲಯ ಪರ್ವತ ಒಂದು ಉತ್ತರದ ನೈಸರ್ಗಿಕ ಗಡಿಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎರಡನೇದಾಗಿ ಪರಕೀಯರು ಅದು ಚೀನಾ ದೇಶದ ಪರಕೀಯರ ದಾಳಿಯಿಂದ ಭಾರತವನ್ನು ರಕ್ಷಿಸಿದೆ. ಅದರಲ್ಲೂ ಚೀನಾ ದೇಶದ ದಾಳಿಯಿಂದ ಭಾರತವನ್ನು ರಕ್ಷಿಸಿದೆ. ಇನ್ನು ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತಗಾಳಿಗಳನ್ನು ತಡೆಹಿಡಿದು ಭಾರತವನ್ನು ಶೀತದಿಂದ ರಕ್ಷಿಸಿದೆ. ಇನ್ನು ಮಳೆಯ ಮಾರುತಗಳನ್ನು ತಡೆದು ಭಾರತಕ್ಕೆ ಹೆಚ್ಚು ಮಳೆಯಾಗುವಂತೆ ಮಾಡಿದೆ. ಇನ್ನು ಈ ಒಂದು ಉತ್ತರದ ಪರ್ವತಗಳ ಇಳಿಜಾರುಗಳಲ್ಲಿ ದಟ್ಟವಾದಂತಹ ಕಾಡುಗಳಿವೆ ಮತ್ತು ನೆಡುತೋಪು ಬೆಳೆಗಳಿಗೆ ಈ ಒಂದು ಪರ್ವತ ಶ್ರೇಣಿ ಪ್ರಸಿದ್ಧವಾಗಿದೆ. ಅವುಗಳಿಗೆ ಉದಾಹರಣೆ ಅಸ್ಸಾಂನ ಚಹಾದ ತೋಟಗಳು. ವಿದ್ಯಾರ್ಥಿಗಳೇ, ಇದು ಖನಿಜಗಳ ಆಗರವಾಗಿದೆ. ಇನ್ನು ಹಲವಾರು ನದಿಗಳ ಒಂದು ಉಗಮ ಸ್ಥಾನ, ಜೊತೆಗೆ ಈ ಒಂದು
ಪರ್ವತಗಳು ಜಲಪಾತಗಳನ್ನು ನಿರ್ಮಾಣ ಮಾಡಿದ್ದು ಆ ಜಲಪಾತಗಳಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ ಅನುಕೂಲವಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಉತ್ತರದ ಪರ್ವತಗಳು ವರ್ಷದ ಎಲ್ಲ ಕಾಲದಲ್ಲೂ ತುಂಬಿ ಹರಿಯುವುದರಿಂದ ಕೃಷಿಗೂ ಸಹಿತ ಯೋಗ್ಯವಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಬಹುದು. ಉತ್ತರದ ಮೈದಾನ ಎಲ್ಲಿ ಕಂಡುಬರುತ್ತದೆ? ಉತ್ತರದ ಮೈದಾನ ಹಿಮಾಲಯ ಪರ್ವತಗಳು, ಅಂದರೆ ಈ ಮೈದಾನದ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಮತ್ತು ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯೆ ಈ ಒಂದು ಉತ್ತರದ ಮೈದಾನಗಳು ಹರಡಿವೆ. ವಿದ್ಯಾರ್ಥಿಗಳೇ, ಈ ಒಂದು ಉತ್ತರದ ಮೈದಾನಗಳು ಹೇಗೆ ರಚನೆಯಾಗಿವೆ? ಉತ್ತರ: ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿದು ಬರುವಾಗ ತಮ್ಮೊಂದಿಗೆ ತಂದಂತಹ ಫಲವತ್ತಾದಂಥ ಮಣ್ಣನ್ನು ನದಿಯ ಎರಡೂ ದಡಗಳಲ್ಲಿ ಹರಡಿರುವುದರಿಂದ ಈ ಒಂದು ಉತ್ತರದ ಮೈದಾನಗಳು ರಚನೆಯಾಗಿವೆ. ಇನ್ನು ಈ ಒಂದು ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ. ಈ ಪ್ರಶ್ನೆಯನ್ನು ಪದೇ ಪದೇ 2 ಅಂಕದ ಪ್ರಶ್ನೆಗಳಿಗೆ ಕೇಳಿದ್ದಾರೆ. ಇಲ್ಲಿ ಒಂದೊಂದೇ ಪಾಯಿಂಟ್ ಹೇಳ್ಕೊಳ್ತಾ ಹೋಗ್ತದೆ. ಈ ಒಂದು ಉತ್ತರದ ಮೈದಾನ ವಿಶಾಲವಾದಂಥ ಒಂದು ಮೈದಾನವಾಗಿದೆ. ಉತ್ತರದ ಮೈದಾನ ಅತ್ಯಂತ ಫಲವತ್ತಾದಂಥ ಒಂದು ಮೈದಾನವಾಗಿದೆ. ಈ ಒಂದು ಉತ್ತರದ ಮೈದಾನವು ಕೃಷಿಗೆ ಬಹಳ ಯೋಗ್ಯವಾಗಿದೆ. ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯೋದ್ರಿಂದಾಗಿ ಈ ಒಂದು ಪ್ರದೇಶ ಕೃಷಿ ಮಾಡಲಿಕ್ಕೆ ಹೆಚ್ಚು ಅನುಕೂಲಕರವಾಗಿದೆ. ಈ ಭೂಮಿಯು ಸಮತಟ್ಟಾಗಿದೆ. ಈ ಭೂಮಿ ಸಮತಟ್ಟಾಗಿರೋದ್ರಿಂದಾಗಿ ರೈಲು ಮಾರ್ಗಗಳು, ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಸಂಪರ್ಕ ಮಾಧ್ಯಮಕ್ಕೂ ಸಹಿತ ಯೋಗ್ಯವಾಗಿದೆ. ಇನ್ನು ಕೈಗಾರಿಕೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೂ ಸಹಿತ ಈ ಒಂದು ಪ್ರದೇಶ ನೆರವಾಗಿದೆ. ಇನ್ನು ಇಲ್ಲಿ ಅನೇಕ ಯಾತ್ರಾ ಸ್ಥಳಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇವೆ. ವಿದ್ಯಾರ್ಥಿಗಳೇ, ಹೀಗೆ ಈ ಪಾಠದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ನಿಮಗೆ ಗೃಹ ಪಾಠವಾಗಿ ಅಥವಾ ಗೃಹ ಕೆಲಸವಾಗಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀಡ್ತೀನಿ. ಅವುಗಳನ್ನು ಬರ್ಕೊಂಡು ಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳುತ್ತೇನೆ. ಇಲ್ಲಿ ಮಹಾ ಹಿಮಾಲಯ ಪರ್ವತ ಸರಣಿಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಇನ್ನು ಪ್ರಪಂಚದಲ್ಲೇ ಅತಿ ಹೆಚ್ಚು ಎತ್ತರವಾದಂಥ ಪರ್ವತ ಶಿಖರ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಎತ್ತರವಾದ ಶಿಖರ ಯಾವುದು? ವಿದ್ಯಾರ್ಥಿಗಳೇ, ಇನ್ನು ಉತ್ತರದ ಮೈದಾನಗಳು ಹೇಗೆ ರಚನೆಯಾಗಿವೆ? ಹೀಗೆ ಇವು 1 ಅಂಕದ ಪ್ರಶ್ನೆಗಳು. ಇನ್ನು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತಿದ್ದೀನಿ. ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು? ಉತ್ತರದ ಮೈದಾನಗಳು ಹೇಗೆ ರಚನೆಯಾಗಿವೆ? ಟಿಪ್ಪಣಿ ಬರೆಯಿರಿ. ಶಿವಾಲಿಕ್ ಬೆಟ್ಟಗಳು. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಂಡು ಬಂದು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ. ಎಲ್ರಿಗೂ ಧನ್ಯವಾದ.